ಎಲ್ಲರಿಗೂ ನಮಸ್ಕಾರ. ಸಾಧಾರಣ ಸರ್ ಅವರಿಗೆ, ಅಜೀಗೌಡ ಸರ್ಗೆ, ನನ್ನ ಬ್ರದರ್ ಮೃಣಾಲ್ ಸರ್ಗೆ, ಮತ್ತು ಕಾರವಾರ ನಮ್ಮ MP ಕ್ಯಾಂಡಿಡೇಟ್. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರ MLA. ನಾನೊಂದು ಕೋಚಿಂಗ್ ಸೆಂಟ್ರಲ್ಲಿ ಪಾಠ ಮಾಡ್ಕೊಂಡಿದ್ದೆ. ಲಾಸ್ಟ್ ಮಾರ್ಚಲ್ಲಿ ಐ ಆಮ್ ಎನ್ ಆರ್ಫನ್ ಗಾಯ್. ಐ ಲಾಸ್ಟ್ ಮೈ ಪೇರೆಂಟ್ಸ್ ವೆನ್ ಐ ವಾಸ್ ಯಂಗ್. ನಾನು ನನ್ನ ಪಾಠ ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಪಾರ್ಟಿ ಆಫರ್ಡ್ ಮಿ ಎ ಟಿಕೆಟ್. ಇನ್ನೊಂದು 30 days ಇದ್ದಾಗ ಕರೆದು ಟಿಕೆಟ್ ಕೊಡ್ತು. ಐ ಡಿಫೀಟೆಡ್ 10 so-called powerful medical minister. I defeated Dr. K. Sudhakar and I emerged as a winner. So, ಯಾಕೆ ನೀವು ಮೃಣಾಲ್ಗೆ ಅವಕಾಶ ಕೊಡಬೇಕು ಅಂದರೆ, ಒಂದು ಯಂಗ್ಸ್ಟರ್ಸ್ ಪಾಲಿಟಿಕ್ಸಿಗೆ ಬಂದಾಗ ದೆ ಸಿ ಎ ಚೇಂಜ್. ನಾನು ಈ 10 monthsಲ್ಲಿ ಗೆದ್ದ ಮೇಲೆ 70,000 ಮನೆಗೆ QR ಕೊಟ್ಟು ಡಿಜಿಟಲಿ ಚಿಕ್ಕಬಳ್ಳಾಪುರನ ಸ್ಟ್ರಾಂಗ್ ಮಾಡಿದ್ದೀವಿ. ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ನ ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸಿಂದ ಅಕಾಡೆಮಿಕ್ಸ್ನ ಕಾರ್ಪೊರೇಟ್ ಸಿಸ್ಟಮಲ್ಲಿ ನಡೆಸ್ತಿದ್ದೀವಿ. So the only reason, the youngsters have a more vision, dedication. ಆ ಚೇಂಜಸ್ ನೀವು ಯಂಗ್ಸ್ಟರ್ಸಲ್ಲಿ ಖಂಡಿತ ಹೋಗಿ. ಕರ್ನಾಟಕದಲ್ಲಿ ನನ್ನಂಥ ಹುಡುಗರಿಗೆ ಆಶೀರ್ವಾದ ಮಾಡಿದಾಗ ಫ್ಲೆಕ್ಸ್ ಬ್ಯಾನ್ ರಿಜಿಡ್ಡಾಗಿ ಬ್ಯಾನ್ ಮಾಡಿದ್ವಿ. ಮನೆಗೂ ವಿಸಿಟ್ ಮಾಡ್ತಿದ್ದೀನಿ, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ. ಹೆಲ್ತ್ ಸೆಕ್ಟರ್ಗೆ ಒಂದು 70-80 ಹೆಲ್ತ್ ಕ್ಯಾಂಪ್ ಮಾಡಿರ್ತೀನಿ ಎವ್ರಿ ಸಂಡೇ, ವೀಕ್ಲಿ ವಾಯ್ಸ್. 3 ಊರಲ್ಲಿ, ಒಂದೇ ಊರಲ್ಲಿ 11 ಕ್ಯಾನ್ಸರ್ ಪೇಷಂಟ್ಸ್ ಇದ್ದರು. ಯಾರಿಗೂ ರೀಸನೇ ಗೊತ್ತಿಲ್ಲ. ಒಬ್ಬ 36 ವರ್ಷದ ಹುಡುಗ ತಲೆನೋವು ಸುತ್ತಾನೆ, ತಿರೋಗ್ತಾನೆ. ಹೋದರೆ ಅದ್ರ ಬಗ್ಗೆ ಗಮನಕ್ಕೆ ಇಲ್ಲ. ಒಂದು ಯಂಗ್ ಬ್ಲಡ್ ಬಂದಾಗ ದೇ ಥಿಂಕ್ ಇನ್ ಎ ನ್ಯೂ ವೇ. ಇದು ಸೊಸೈಟಿಗೆ ಬೇಕು. ನನಗೆ ಭರವಸೆ ಇದೆ, ಒಂದು ಅವಕಾಶ ನಮಗೆ ಕೊಡಿ. ಮೃಣಾಲ್ ಒಂದು ಚೇಂಜ್ ತಂದು ತೋರಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಿನಿಸ್ಟರ್ ಆಗಿದ್ದಾರೆ. ಎಲ್ಲ ನಿಮ್ಮ ಕಷ್ಟ ಸುಖಕ್ಕೂ ನಮ್ಮ ಸರ್ಕಾರ, ಮೇಡಮ್ ಅವರು ನಿಮ್ಮ ಜೊತೆ ಇರ್ತೀವಿ. ಒಂದು ಚೇಂಜ್ ಬರಬೇಕು ಅಂದರೆ ಒಂದು ಫ್ರೆಶ್ ಥಾಟ್ಸ್ ಬರಬೇಕು, ಫ್ರೆಶ್ ಐಡಿಯಾಸ್ ಬರಬೇಕು. ನೀವು ಮೃಣಾಲ್ಗೊಂದು ಅವಕಾಶ ಕೊಡಿ. ಅವರು ಈ ಊರವರು, ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ನೀವು ಯಾವುದೋ ಡೆಲ್ಲಿ ಹೆಸರು ಕೇಳಿಕೊಂಡು ವೋಟ್ ಮಾಡಬೇಡಿ. ನಿಮ್ಮ ಕಷ್ಟ ಸುಖಕ್ಕಾಗೋದು ಇಲ್ಲಿ ಗೆದ್ದಿರೋ ವ್ಯಕ್ತಿನೇ. ಪಕ್ಕದ ಕ್ಷೇತ್ರದವರು ಏನೂ ಮಾಡೋಕ್ಕಾಗಲ್ಲ. ನನಗೆ ಭರವಸೆ ಇದೆ, ಮೃಣಾಲ್ ವಿಲ್ ಬ್ರಿಂಗ್ ಎ ಚೇಂಜ್ ತರ್ತಾರೆ. ಭಾಳಷ್ಟು ಜನ ನಾನು ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಪ್ರತಿ ಮನೆ QR ಕೊಟ್ಟು ಯಾಕೆ ಡಿಜಿಟಲಿ ಮಾಡಿದೆ ಅಂದರೆ, ಎನಿ ಇಶ್ಯೂಸ್ ಡೈರೆಕ್ಟಾಗಿ MLA ಗೊತ್ತಾಗಬೇಕು. ನಾನು ಡೈರೆಕ್ಟಾಗಿ ಕನ್ಸರ್ನ್ ಆಫೀಸರ್ಸ್ನ ಮಾತಾಡಿ ರಿಸಾಲ್ವ್ ಮಾಡ್ತೀನಿ. ದ ವೇ ಟು ರೆಡ್ಯೂಸ್ ದ ಇಂಟೆನ್ಸಿಟಿ ಆಫ್ ಕರಪ್ಷನ್. ಏನಾಗುತ್ತೆ, ಡೈರೆಕ್ಟಾಗಿ ಮೀಡಿಯೇಟರ್ಸ್ ಬಂದಾಗ ದರ್ ಈಸ್ ಎ ಚಾನ್ಸಸ್ ಆಫ್ ಕರಪ್ಷನ್. ಸೊ ನಾನೊಂದು ಯಂಗ್ಸ್ಟರ್ಸ್ ಆಗಿ ಐ ಟೇಕನ್ ಎ ಡಿಸಿಷನ್. ಐ ರಿಸಾಲ್ವ್ ಮೋರ್ ದೆನ್ 6,000 ಕೇಸಸ್ ಫ್ರಮ್ ಪಾಸ್ಟ್ 10 months. ಒಂದು ಸಮಸ್ಯೆ ನನಗೆ ಹೇಳ್ತಾರೆ, ನಾನು ಡೈರೆಕ್ಟಾಗಿ ಆಫೀಸರ್ ಹತ್ರ ಮಾತಾಡಿ ರಿಸಾಲ್ವ್ ಮಾಡಿ. ದೀಸ್ ಆರ್ ದ ವೇ. ಈಗಿದು ನಾನು 10 monthsಲ್ಲಿ ವಿ ಹ್ಯಾವ್ ಟ್ರೈ ಟು. ಮತ್ತೆ ನಿಮಗೆ ಗೊತ್ತಿರಬೇಕು, ಪ್ರತಿ ಸರ್ಕಾರಿ ಶಾಲೆಯಲ್ಲಿ 28 ಶಾಲೆ ಇದೆ. ಪ್ರತಿ ಗೌರ್ಮೆಂಟ್ ಸ್ಕೂಲ್ಗೆ ಲಾಸ್ಟ್ ಜೂನಲ್ಲಿ ಟೈಮ್ ಟೇಬಲ್ ಹಾಕಿದೆ. ಕಾರ್ಪೊರೇಟ್ ಸ್ಟೇರಲ್ಲಿ ಡಿಸೆಂಬರ್ಗೆ ಸಿಲೆಬಸ್ ಮುಗಿಸಿದೆ. ಅದರಲ್ಲಿ 60 ಸ್ಟೂಡೆಂಟ್ಸ್ನ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಸೂಪರ್ 60 ಅಂತ ಮಾಡಿದೆ. 60 ಜನ ಬಡವ್ರ ಮಕ್ಕಳು, ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಸಿಂಗಲ್ ಪೇರೆಂಟ್ ಕಿಡ್ಸು. ಅದರಲ್ಲಿ 50 ಜನ 600 ದಾಟ್ತಾರೆ. ಮೇ 8 ರಿಸಲ್ಟ್ ಇದೆ, ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ಈ ಇನಿಷಿಯೇಟಿವ್ ಬರೋಕ್ಕೆ ಕಾರಣ ಏನಾಯಿತು? ಬಿಕಾಸ್ ಪೀಪಲ್ ಟ್ರಸ್ಟೆಡ್ ಮೀ. ಇವತ್ತು ಒಂದು ಅವಕಾಶ ಮೃಣಾಲ್ ಕೊಡಿ, ಇಂಥ ಚೇಂಜಸ್ ಖಂಡಿತವಾಗೂ ಇಂಪ್ಲಿಮೆಂಟ್ ಮಾಡ್ತಾರೆ. ನಮ್ಗೆ ಆಸಕ್ತಿ ಇರುತ್ತೆ. ಯಾಕೆಂದರೆ ಮೃಣಾಲ್ ಇನ್ನೊಂದು 50 ವರ್ಷ ರಾಜಕೀಯ ಮಾಡಬೇಕು ಬೆಳಗಾವಿಯಲ್ಲಿ. ಆ ಹುಡುಗ ಪ್ರೂವ್ ಮಾಡ್ಕೊತಾನೆ. ಕಷ್ಟಪಡ್ತಾರೆ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀವಿ. ಮೆಡಿಕಲ್ ಫ್ರೆಟರ್ನಿಟಿ, ನಿಮಗೆ ಲಾಸ್ಟ್ 3 years ಗೌರ್ಮೆಂಟಲ್ಲಿ ಹೌ ಮಚ್ ಕರಪ್ಷನ್ ವಾಸ್ ದೇರ್ ಇನ್ ಅ ಮೆಡಿಕಲ್ ಫ್ರೆಟರ್ನಿಟಿ. ನಾನು MBBS ಹುಡುಗರಿಗೆ ಪಾಠ ಮಾಡ್ತೀನಿ. ಐ ಬಿಲೀವ್ MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪನ. ಐ ಬಿಲೀವ್ MBBS ಅಂದರೆ ಮೇರಾ ಬಾಯ್ ಅವ್ರ ಬಹನೋं ಕಾ ಬಡಾ ಸಪನ. ಇವತ್ತು ಹೌ ಮಚ್ ಕರಪ್ಷನ್ ವಾಸ್ ದೇರ್. ನಾನು ಹೇಳ್ತಾ ಇರ್ತೀನಿ, ಎಷ್ಟೇ ಸಂಪಾದಿಸಿದ್ರು ಅಮ್ಮಮ್ಮ ಅಂದರೆ ತಿನ್ನೋ ಡೈನಿಂಗ್ ಟೇಬಲ್ಲು ಪ್ಲೇಟ್ ಚೇಂಜ್ ಆಗ್ಬೋದು, ವೆರೈಟೀಸ್ ಏನಾದರೂ ಚೇಂಜ್ ಆಗೋಕ್ಕೆ ಸಾಧ್ಯ. ಇಫ್ ಯು ಬಿಕಮ್ ಬಿಲಿಯನಿಯರ್ಸ್ ಆಲ್ಸೋ. ಏನೋ ಎಕಾನಮಿ ಬಿಸ್ನೆಸ್ ಕ್ಲಾಸ್ ಆಗ್ಬೋದು. ಬಿಸ್ನೆಸ್ ಕ್ಲಾಸ್ ಬೋರಿಂಗೆ. ಎಕಾನಮಿ ಕ್ಲಾಸಲ್ಲಿ ಅವರು ಇವರು ಪರಿಚಯ ಆಗ್ತಾರೆ, ಮಾತಾಡ್ಕೊಂಡಾದ್ರೂ ಹೋಗ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಫ್ರೆಟರ್ನಿಟಿ ಕೋವಿಡ್ ಟೈಮಲ್ಲಿ ಫೇಸ್ ಮಾಡಿದ ಸ್ಟ್ರಗಲ್ ಇದೆಲ್ಲ, ಹ್ಯಾಟ್ಸ್ ಆಫ್ ಟು ಯು ಸರ್. ಗೌರ್ಮೆಂಟು, ಆವತ್ತಿನ ಗೌರ್ಮೆಂಟ್ ಹೆಂಗೆ ಬಿಹೇವ್ ಮಾಡಿದ್ರು, ಯು ಪೀಪಲ್ ಟ್ರೀಟೆಡ್. ಅಲ್ಲದೆ ಸ್ವಂತ ಹೆಂಡತಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಮುಟ್ಟಕ್ಕೆ ಎದುರ್ತಿದ್ದ ಕಾಲದಲ್ಲಿ ICU ಅಲ್ಲಿ, ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ, ಮಾರ್ಷರಿಗಳಲ್ಲಿ ಏನಾಗುತ್ತೋ, ಚಿಕ್ಕ ವಯಸ್ಸು 2 ವರ್ಷ 3 ವರ್ಷ 5 ವರ್ಷದ ಮಗಳು ಮನೆಯಲ್ಲಿದ್ದರು, ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಹೋಗಿ ಸರ್ವ್ ಮಾಡಿ ಆ ಬಾಡಿನ ಮುಟ್ಟಿದ್ರಲ್ಲ, ಇದು ನಿಮ್ಮ ಮಕ್ಕಳನ್ನ ಕಾಪಾಡುತ್ತೆ. ಮೋಸ್ಟ್ಲಿ ಇದು ಗೌರ್ಮೆಂಟ್ಸು ರೆಕಗ್ನೈಸ್ ಮಾಡೋಕ್ಕೆ ಫೇಲ್ ಆದರೂ ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಕಿಡ್ಸ್. ಯಾಕೆಂದರೆ ದಿಸ್ ಈಸ್ ವಾಟ್ ಸರ್ವಿಸ್ ಮ್ಯಾಟರ್ಸ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ತಂದೆ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿ ದುಡ್ಡೆಲ್ಲ ಕಳ್ಕೊಂಡ್ರು.
ನನ್ನ ತಾಯಿ ಬಂದವ್ರಿಗೆಲ್ಲ ಊಟ ಆಡೋದು ದೇವ್ರ ಮನೆ, ವಾರಕ್ಕೆ 5 ದಿನ ದೇವ್ರ ಮನೆ. ಶಿರಡಿಯಲ್ಲಿ ಇದ್ರು ನಮ್ಮ ತಾಯಿ. ಬೆಳಗ್ಗೆ 6 ಗಂಟೆ ಆರತಿ, 12 ಗಂಟೆ ಆರತಿ, ಕಾಕಡ ಆರತಿ, ರಾತ್ರಿ 10 ಗಂಟೆಗೆ ಆರತಿ. ನಾನು ಹೇಳ್ತಿದ್ದೆ, ಅಮ್ಮ ಬರೀ ದೇವ್ರ ಮನೇಲಿ ಕಳೆದು ಹೋಗ್ತಿದ್ಯಾ ಏನು ಅಂತ. ನನಗೆ ಇವತ್ತು ಅರ್ಥ ಆಗ್ತಿದೆ. ನಮ್ಮಮ್ಮ ಮಾಡಿದ ಪೂಜೆ, ನಮ್ಮ ಅಪ್ಪ ಮಾಡಿದ ದಾನ. 30 ದಿನಕ್ಕೆ ಒಬ್ಬ ಹುಡುಗನ ಅಪ್ಪ ಅಮ್ಮ ಇಲ್ದಿರೋದನ್ನ MLA ಮಾಡುತ್ತಿದ್ರೆ ಅಪ್ಪ ಅಮ್ಮ ಒಳ್ಳೆತನ ಮಕ್ಕಳನ್ನ ಕಾಪಾಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಈ 10 years ಅಲ್ಲಿ ಶೀಸ್ ಅ ಫೈಟರ್ ಸರ್, ಶೀಸ್ ಅ ಫೈಟರ್. ಇವತ್ತೊಂದು ವುಮೆನ್ ಒಂದು ಕೆಲಸ ಗಿಟ್ಸೋದು ಎಷ್ಟು ಕಷ್ಟ ಅಂತ ಇವತ್ತು ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಒಂದು ಚರಿಸ್ಮ್ಯಾಟಿಕ್ ಲೀಡರ್ ಆಗಿದ್ದಾರೆ. ಲಕ್ಷ್ಮೀ ಮೇಡಮ್ ಎಮರ್ಜ್ ಆಗಿದ್ದಾರೆ ಅಂದರೆ ಇಮ್ಯಾಜಿನ್ ದ ಗಟ್ಸ್ ಆಫ್ ಎ ಕಾಮನ್ ಮೆನ್ ಫ್ರಮ್ ದ ಬೆಳಗಾವಿ. ಅಷ್ಟು ಸುಲಭನ ಎಷ್ಟು ಜನರ ಕೈಯಲ್ಲಿ ಸಾಧ್ಯ? ಇವತ್ತು ಆ ಕುಟುಂಬದ ಕುಡಿ ಮೃಣಾಲ್ ಬಂದಿದ್ದಾರೆ. ಒಂದು ಅವಕಾಶ ಕೊಡಿ ದಯವಿಟ್ಟು. ಒಂದು 40-50 ಜನ ನಿಮ್ಮ ಸರ್ಕಲ್ ಮೋಟಿವೇಟ್ ಮಾಡಿ. ಮೃಣಾಲ್ ಗೆಲ್ತಾರೆ. ಒಂದು ಹೊಸ ಥಾಟ್ಸಿಂದ ನಿಮ್ಮನ್ನು ರೀಚ್ ಆಗ್ತೀವಿ. ಸರ್ಕಾರ ನಮ್ಮದಿದೆ, ಮಿನಿಸ್ಟರ್ ನಮ್ಮವರಿದ್ದಾರೆ, MP ಮೃಣಾಲ್ ಗೆದ್ದೇ ಗೆಲ್ತಾರೆ. ನಾನು ವೈಯಕ್ತಿಕವಾಗಿ ನನ್ನ ಬ್ರದರ್ನ ಪ್ರಾಮಿಸ್ ಮಾಡ್ತೀನಿ, ಯು ಬ್ರಿಂಗ್ ಎ ಚೇಂಜ್. ನಾವು ಬದಲಾವಣೆ ತರ್ತೀವಿ. ಯಾಕೆಂದರೆ ಲೈಫಲ್ಲಿ ನೋಡಿ, ಒಂದು ಅವಕಾಶ ಕೊಟ್ಟಾಗ ನೋ ಒನ್ ಹ್ಯಾಸ್ ಇಮ್ಯಾಜಿನ್. 17 ಸರ್ವೆ ರಿಪೋರ್ಟ್ ಸೆಡ್ ಐ ವಿಲ್ ಗೋಯಿಂಗ್ ಟು ಲೂಸ್. ಇನ್ನೊಂದು 25 ದಿನ ಇತ್ತು, ಆಲ್ ಟಿವಿ ಚಾನಲ್ಸ್ ಪ್ರದೀಪ್ ಈಸ್ ಗೋಯಿಂಗ್ ಟು ಲೂಸ್. ನನ್ನನ್ನು ಔಟ್ ಆಫ್ 10 9 ಪೀಪಲ್ ಇಷ್ಟು ಏನಕ್ಕೆ ಬೇಕಾಗಿತ್ತು ಟ್ಯೂಷನ್ ಮಾಡ್ಕೊಂಡಿರುವಾಗ. ಐ ಆಮ್ ದ ಫೌಂಡರ್ ಆಫ್ ಪರಿಶ್ರಮ ನೀಟ್ ಅಕಾಡೆಮಿ. ಎವ್ರಿ ಇಯರ್ ಮೋರ್ ದೆನ್ 600-700 ಡಾಕ್ಟರ್ಸ್ ಬೇಕಾಗಿ MBBS ಹುಡುಗರು ಅಂತಿದ್ರು. ಪಾಠ ಮಾಡ್ಕೊಂಡಿರ್ಬಾರ್ದು. ಈವನ್ ಮೈ ವೈಫ್ ಟೋಲ್ಡ್, ಬೇಕಾಗಿತ್ತು ನಿಮಗೆ ಅಂತ. ನಾನು ಹೇಳಿದೆ, ಯಾರು ನಂಬದೇ ಇದ್ದಾಗ ಒಂದು ವಿಕ್ಟರಿ ಎಮರ್ಜ್ ಆಗೋದು. 88,000 ಜನ ನಂಬಿದ್ರು ಅಂದರೆ ಒಬ್ಬ ಕಾಮನ್ ವೋಟರ್ ಥಿಂಕ್ ಮಾಡ್ತಿರ್ತಾನೆ, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ. ಸೊ ನಿಮ್ಮ ಥಾಟಲ್ಲಿ ಅದಿದೆ. ಒಂದು ಅವಕಾಶ ಮೃಣಾಲ್ ಕೊಡ್ತೀರಾ ಅಂತ ಭಾವಿಸಿದ್ದೀನಿ. ಪ್ಲೀಸ್ ಗಿವ್ ಅಸ್ ಎ ಚಾನ್ಸ್ ಸರ್. ಐ ಪರ್ಸ್ನಲಿ ಅಶ್ಯೂರ್ ಯು ವಿಲ್ ವರ್ಕ್ ಫಾರ್ ಯು. ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ. ನಿಮ್ಮ ಮೆಡಿಕಲ್ ಫ್ರೆಟರ್ನಿಟಿ ಏನೇ ಸಮಸ್ಯೆ ಆದರೂ ಸರ್ಕಾರದಲ್ಲಿ ನಾವು ಸೇರಿದಂತೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ನಿಮ್ಮ ಮನೆ ಮಗಳಾಗಿ ನಿಮ್ಮ ಸೇವೆ ಮಾಡ್ತಾರೆ. ಈ ಸಲ ಮೃಣಾಲ್ ಅವ್ರನ್ನ ಗೆಲ್ಲಿಸ್ಬೇಕು. ಒಂದು ಚಾನ್ಸ್ ಕೊಟ್ಟು ನೋಡಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನಾವು ರೀಚ್ ಆಗಲಿಲ್ಲ ಅಂದರೆ ಆಫ್ಟರ್ 5 years ಬಂದು ನಾವು ನಿಮ್ಮ ನೋಟ್ ಕೇಳಲ್ಲ. ಒಂದು ಚೇಂಜಸ್ಗೆ ಕಾರಣ ಆಗಬೇಕು. ಇವತ್ತು ಕರ್ನಾಟಕದಲ್ಲಿ ಒಂದು ಹೈಕೋರ್ಟ್ ಆರ್ಡರ್ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ 1000 ಬ್ಯಾನರ್ ಕಟ್ಟೊಂದು 3-4 ಜನ ಫ್ಲೆಕ್ಸ್ ಬಿದ್ದು ಸತ್ತೋಗಿದ್ರು. ನನ್ನ ಫ್ರೆಂಡು ಇದ್ದಾರೆ. ನಾನು ಗೆದ್ಮೇಲೆ ಫಸ್ಟ್ ಡಿಸಿಷನ್ ತೊಗೊಂಡೆ. 80 ಬ್ಯಾನರ್ ಕಟ್ಟಿದ್ರು ನಾನು ವಿಕ್ಟರಿಗೆ. ಫಸ್ಟ್ ನನ್ನ ಬ್ಯಾನರ್ ಕಿತ್ತಾಕ್ಸಿದೆ. ಮೀಡಿಯಾದಲ್ಲಿ ಏನು MLA ಬ್ಯಾನರ್ MLA ಕಿತ್ತಾಕ್ಸಿಲ್ಲ. ದಿಸ್ ಇಸ್ ಹೌ ಚೇಂಜ್ ಸ್ಟಾರ್ಟ್ಸ್ ಸರ್. ದಿಸ್ ಹೌ ಚೇಂಜ್ ಸ್ಟಾರ್ಟ್ಸ್. ಈಗ MBBS ಆಗಬೇಕು ಅಂದರೆ ಕಷ್ಟಪಟ್ಟು ಹೋಗ್ಬೇಕಲ್ಲ. ಸೊ ಈ ಪಾಲಿಟಿಕ್ಸಲ್ಲೂ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡೋ ಧೈರ್ಯ ಇರಬೇಕು. ಸೊ ವಿ ಆರ್ ಎ ನ್ಯೂ ಜನರೇಷನ್ ಪಾಲಿಟಿಷಿಯನ್ಸ್. ಒಂದು ಕನಸು ಇಟ್ಕೊಂಡು ಬಂದಿದ್ದೀವಿ. ಈ ದೇಶದಲ್ಲಿ IIT ತಂದಿದ್ದು ಕಾಂಗ್ರೆಸ್ ಸರ್, ಏಮ್ಸ್ ತಂದಿದ್ದು ಕಾಂಗ್ರೆಸ್ ಸರ್, ನಾಸಾ ತಂದಿದ್ದು ಕಾಂಗ್ರೆಸ್ ಸರ್, ಬಾರ್ಕ್ ತಂದಿದ್ದು ಲುಕ್ ಈಸ್ಟ್ ಪಾಲಿಸಿ ತಂದಿದ್ದು, ಬಾಂಗ್ಲಾದೇಶನ ಲಿಬರೇಷನ್ ಮಾಡಿದ್ದು, ಪ್ಲಾನಿಂಗ್ ಕಮಿಷನ್ನ ತಂದಿದ್ದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ತಂದಿದ್ದು, ಹಳ್ಳಿಗಳಲ್ಲಿ ರೋಡ್ ಹಾಕ್ಸಿದ್ದು, ಸ್ಕೂಲ್ ಕಟ್ಟಿದ್ದು, ಪಂಚಾಯತಿ ಕಟ್ಟಡ ಕಟ್ಟಿದ್ದು, ನವೋದಯ ಸ್ಕೂಲ್ಸ್ನ ಸ್ಟಾರ್ಟ್ ಮಾಡಿ ಬಡ ಮಕ್ಕಳನ್ನ ಎನ್ಕರೇಜ್ ಮಾಡಿದ್ದು, ಫಾರಿನ್ ರಿಲೇಷನ್ಶಿಪ್ಗೆ ಒಂದು ಸ್ಟೆಬಿಲಿಟಿ ತಂದಿದ್ದು, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್ನ ತಂದಿದ್ದು, ಇಷ್ಟೆಲ್ಲ ನಾವು ಮಾಡಿದ್ದೀವಿ ಸರ್. BJP ಅವರು 10 ವರ್ಷದಿಂದ ಬಂದು ನಾವು ಕಟ್ಟಿರೋ ಬಿಲ್ಡಿಂಗ್ಗೆ ಫಾಲ್ ಸೀಲಿಂಗ್ ಹಾಕ್ಬಿಟ್ಟು ಬಿಲ್ಡಪ್ ಕೊಟ್ಟರೆ ಒಪ್ಪಕ್ಕಾಗುತ್ತೆ ಸರ್? ನಾವು ಕಷ್ಟಪಟ್ಟು ಪಾಯ ಹಾಕಿ ಬಿಲ್ಡಿಂಗ್ ಕಟ್ಟಿದ್ದೀವಿ ಸರ್. ಫಾಲ್ ಸೀಲಿಂಗ್ ಹಾಕ್ಬಿಟ್ರೆ ಹೌ ವಿ ಕ್ಯಾನ್ ಅಗ್ರಿ? ಸೊ ಪ್ಲೀಸ್ ಸಪೋರ್ಟ್ ಅಸ್, ವೋಟ್ ಫಾರ್